ಸುಮೋಟೋ ಕೇಸ್ ಬಿದ್ದಿರಲಿ, ಆತ ಒಬ್ಬ ವಕೀಲನಿಗೆ ಕ್ಲೈಂಟ್ ಆಗಿರ್ತಾನೆ. ಕಳೆದ ಬಿಜೆಪಿ ಸರ್ಕಾರ ಇದ್ದಾಗ ಅಡಿಷನಲ್ ಅಡ್ವೊಕೇಟ್ ಜನರಲ್ ಆಗಿದ್ದಂಥ ಅರುಣ್ ಶ್ಯಾಮ್ ಬಗ್ಗೆ ಗೊತ್ತಿದ್ರೆ ಅವರು ಈಗ ಬಿಜೆಪಿಯ ಸಂಘ ಪರಿವಾರದ ಹಿಂದುತ್ವದ ಹೋರಾಟಗಾರರ ಕೇಸನ್ನು ತೆಗೆದುಕೊಳ್ತಾರೆ. ಸಣ್ಣ ಕಾರ್ಯಕರ್ತನಿಂದ ಹಿಡಿದು ದೊಡ್ಡ ದೊಡ್ಡ ಕಾರ್ಯಕರ್ತರವರೆಗೂ ನಾಯಕರವರೆಗೂ ಕೇಸುಗಳನ್ನು ಅರುಣ್ ಶ್ಯಾಮ್ ನಡೆಸ್ತಾರೆ. ಸೈದ್ಧಾಂತಿಕವಾಗಿ ಯಾರು ಏನೇ ಇರಲಿ, ಸಿದ್ಧಾಂತಗಳು ಏನೇ ಇರಲಿ, ಅರುಣ್ ಶ್ಯಾಮ್ ಇವತ್ತು ಹಿಂದುತ್ವದ ಹೋರಾಟಗಾರರು, ಹಿಂದುತ್ವದ ನಾಯಕರ ಪರವಾಗಿ ಕೋರ್ಟ್ನಲ್ಲಿ ವಾದವನ್ನು ಮಂಡಿಸ್ತಾರೆ. ಸರ್ಕಾರ ಒಬ್ಬ ಅರುಣ್ ಶ್ಯಾಮ್ನ ಎದುರಿಸಕ್ಕಾಗ್ತಾ ಇಲ್ಲ. ಸರ್ಕಾರವನ್ನು ಪ್ರತಿನಿಧಿಸುವ ಸುಮಾರು 135 ವಕೀಲರು ಅರುಣ್ ಶ್ಯಾಮ್ ಮುಂದೆ ಅಡ್ಡಡ್ಡ ಉದ್ದುದ್ದ ಮಲಗ್ತಾ ಇದ್ದಾರೆ. ಕರಾವಳಿಯಲ್ಲಿ ಕೋಮುವಾದಿಗಳನ್ನ ಗುಡಿಸಿ ಗುಂಡಾಂತರ ಮಾಡ್ಬಿಡ್ತೀವಿ, ಕ್ಲೀನ್ ಮಾಡ್ಬಿಡ್ತೀವಿ ಅಂತಾರೆ. ಬರೀ ಸಮಾಧಾನದ ಮಾತುಗಳನ್ನು ಹೇಳ್ತಾ ನಾವೆಲ್ಲರೂ ಜಾತ್ಯತೀತರು, ನಾವು ಕೋಮುವಾದಿಗಳ ವಿರುದ್ಧ, ಸಂಘ ಪರಿವಾರದ ವಿರುದ್ಧ ಅಂತ ಭಾಷಣಗಳನ್ನು ಮಾಡಿಕೊಂಡು ಪದೇ 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 ಆ ಸಮುದಾಯವನ್ನು ಯಾಮರಿಸ್ಕೊಂಡು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಒಬ್ಬ ಅರುಣ್ ಶ್ಯಾಮ್ ಅವರನ್ನು 135 ವಕೀಲರು ಫೇಸ್ ಮಾಡೋಕ್ಕಾಗ್ತಿಲ್ಲ. 135 ವಕೀಲರನ್ನ ಇಟ್ಕೊಂಡು ಒಬ್ಬ ಅರುಣ್ ಶ್ಯಾಮ್ ಅವರ ವಾದವನ್ನು ಸೋಲಿಸಿ ಬಲಿಷ್ಠವಾದ ಎವಿಡೆನ್ಸ್ಗಳನ್ನು ಕೈಲಿ ಇಟ್ಕೊಂಡು, ಈಗ ಭರತ್ ಕುಂಬ್ಳೆಲು ನಾವು ಹೆಂಗೆ ಕತ್ತರಿಸಿದೀವಿ ಅಂದರೆ ಸ್ಟಿಚ್ ಆಗಕ್ಕೆ ಜಾಗ ಇರಲಿಲ್ಲ. ಸುಹಾಸ್ ಶೆಟ್ಟಿಗೆ ರಿವೆಂಜ್ ಹೊಡಿತೀವಿ. ಆತ ಮಾತಾಡಿರುವಂತಹ ಸ್ವರ ವಿಡಿಯೋಗಳು ಕೈಲಿದೆ. ಶರಣ್ ಪಂಪಲ್ ಬಜ್ಪೆ ಚಲೋ ಮಾಡಿರೋದು ಕಣ್ಣಿಗೆ ಕಾಣಿಸ್ತಾ ಇದೆ. ಕಲ್ಲಡ್ಕ ಪ್ರಭಾಕರ್ ಭಟ್ ಮಾತಾಡಿರೋದು ಎವಿಡೆನ್ಸ್ ಇದೆ. ಇಷ್ಟೆಲ್ಲ ಎವಿಡೆನ್ಸ್ ಇಟ್ಕೊಂಡು, ಅದು ವಾಯ್ಸ್ ಎವಿಡೆನ್ಸ್, ವಿಡಿಯೋ ಎವಿಡೆನ್ಸ್ಗಳನ್ನ ಇಟ್ಕೊಂಡು ಅದನ್ನ ನ್ಯಾಯಾಲಯದ ಮುಂದೆ ಇಟ್ಟು ಬಲವಾಗಿ ವಾದ ಮಾಡುವಂತಹ ಕೆಪಾಸಿಟಿ ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರದ ಅಡ್ವೊಕೇಟ್ಗಳಿಗೆ ಇಲ್ವೋ ಅಥವಾ ಮಾಡ್ತಾ ಇಲ್ವೋ? ಯಾಕಂದ್ರೆ ಕರೆಕ್ಟಾಗಿ ವಾದ ಮಾಡಿದ್ರೆ ಬಹಳ ಪರಿಶ್ರಮ ಮಾಡ್ಬೇಕಂತಿಲ್ಲ. ಬಹಳ ಪರಿಶ್ರಮದಿಂದ ವಾದ ಮಾಡಿ ಭಯಾನಕವಾದ ಎವಿಡೆನ್ಸ್ ಎಲ್ಲ ತಂದು ನ್ಯಾಯಾಧೀಶರ ಮುಂದೆ ಅದನ್ನ ಸಬ್ಮಿಟ್ ಮಾಡಿಬಿಟ್ಟು ಸಿಕ್ಕಾಪಟ್ಟೆ ವಾದ ಮಾಡಿ ಪಡ್ಕೊಳ್ಳೋದು, ದಕ್ಸ್ಕೊಳ್ಳೋದು ಏನೂ ಇಲ್ಲ. ಅವ್ರು ಮಾಡಿದ್ದಕ್ಕೆಲ್ಲ ಪ್ರೂಫ್ ಇದೆ. ಆ ಪ್ರೂಫನ್ನ ಈಸಿಯಾಗಿ ಅವ್ರ ಕಣ್ಣು ಮುಂದೆ ಇಟ್ಬಿಟ್ಟು ನೋಡಿ ಸ್ವಾಮಿ ಏನಾಗ್ತಿದೆ ಅಂತ ಹೇಳಿದ್ರು ಕೂಡ ಮೇ ಬಿ ಬರೀ ಇವ್ರು 3 ಜನ ಮಾತ್ರ ಅಲ್ಲ, ಯಾವುದೇ ಧರ್ಮಕ್ಕೆ ಸೇರಲಿ, ಯಾವುದೇ ದ್ವೇಷ ಭಾಷಣಕಾರ ಈಸಿಯಾಗಿ ಕೇಸಿನಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಅರುಣ್ ಶ್ಯಾಮ್ ಇವ್ರು ಮಾತ್ರ ಅಲ್ಲ, ಅರುಣ್ ಶ್ಯಾಮ್ ಕೈಯಲ್ಲಿ ಯಾವುದೇ ಹಿಂದುತ್ವದ ಕಾರ್ಯಕರ್ತರ ಕೇಸ್ ಹೋದ್ರೂ ಆತ ಆರಾಮಾಗಿ ಹೊರಗೆ ಬರ್ತಾನೆ, ಆತ ಆರಾಮಾಗಿ ಖುಲಾಸೆ ಆಗ್ತಾನೆ, ಆತ ಆರಾಮಾಗಿ ಸಂಕಟದಿಂದ ಪಾರಾಗ್ತಾನೆ. ಆ ಮಟ್ಟಿಗೆ ಅವರು ಅವರ ಕಾರ್ಯಕರ್ತರ ಪರ, ಅವರ ಕ್ಲೈಂಟ್ಗಳ ಪರ ವಾದವನ್ನ ಮಾಡಿ ಗೆಲ್ತಾ ಇದ್ದಾರೆ. ಆದ್ರೆ ನನ್ನ ಸರ್ಕಾರದಲ್ಲಿ 135 ಜನ ಯಾರ್ಯಾರಂತ ಹೇಳ್ತೀನಿ ಕೇಳಿ. ಮೊದಲು ಅಡ್ವೊಕೇಟ್ ಜನರಲ್ ಶಶಿಕರಣ್ ಶೆಟ್ಟಿ, ಇನ್ನು ಎಎಜಿಗಳು ಅಡಿಷನಲ್ ಅಡ್ವೊಕೇಟ್ ಜನರಲ್ ಸುಮಾರು 18 ಜನರಿದ್ದಾರೆ. ಆಮೇಲೆ SPP ಇಬ್ಬರಿದ್ದಾರೆ, ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್. ಆಮೇಲೆ ASPP ಅಡಿಷನಲ್ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ 4 ಜನ ಇದ್ದಾರೆ. ಅದಾದ್ಮೇಲೆ ಹೈಕೋರ್ಟ್ ಗೌರ್ಮೆಂಟ್ ಪೀಡರ್ ಸುಮಾರು 60 ಜನ ಇದ್ದಾರೆ. ಹಾಗೆ AGA ಸುಮಾರು 50 ಜನ ಇದ್ದಾರೆ. ಟೋಟಲ್ 135 ಜನ. ಇವ್ರ ಕೆಲಸ ಏನು ಅಂದ್ರೆ, ಇವರು ರಾಜ್ಯ ಸರ್ಕಾರವನ್ನು ಕರ್ನಾಟಕ ಹೈಕೋರ್ಟ್ ಮತ್ತು ಅಗತ್ಯವಿದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರತಿನಿಧಿಸ್ತಾರೆ. ಸರ್ಕಾರಕ್ಕೆ ಸಂಬಂಧಿಸಿದ ಕಾನೂನು ವಿವಾದಗಳು, ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಗಳು ಅಂದ್ರೆ PIL ಮತ್ತು ಇತರ ಪ್ರಮುಖ ಪ್ರಕರಣಗಳಲ್ಲಿ ಸರ್ಕಾರದ ಪರ ವಾದ ಮಂಡಿಸುತ್ತಾರೆ. ಇಲ್ಲಪ್ಪ ನಾವು ಸರ್ಕಾರದ ಅಣತಿಯಂತೆ ಸರ್ಕಾರ ಕೋಮುವಾದಿಗಳ ವಿರುದ್ಧ, ಕೋಮು ದ್ವೇಷದ ವಿರುದ್ಧ, ಕೋಮು ಸಂಘರ್ಷದ ವಿರುದ್ಧ ತೊಡೆ ತಟ್ಟಿ ನಿಂತಿದೆ. ನಾವು ಇದೇ ಕರಾವಳಿಯಲ್ಲಿ 2 ಪೊಲೀಸ್ ಅಧಿಕಾರಿಗಳು ವರ್ಗಾವಣೆ ಆಗಿದ್ದಾರೆ. ಅವರಿಬ್ಬರು ಜಾಗಕ್ಕೆ ಇಬ್ಬರು ಬಂದು ಕೂತ್ಕೊಂಡಿದ್ದಾರೆ. ಅವರು ಈ ಕೋಮುವಾದಿಗಳ ಮೇಲೆ ಕೇಸನ್ನು ಹಾಕ್ತಿದ್ದಾರೆ. ಆ ಕೇಸುಗಳು ನಮ್ಮ ಹೈಕೋರ್ಟಿಗೆ ಬರ್ತಾ ಇದೆ, ನಮ್ಮ ಕೋರ್ಟಿನ ಅಂಗಳಕ್ಕೆ ಬರ್ತಾ ಇದೆ. ನಾವು ಸುಮಾರು 135 ಜನ ನಿಷ್ಪಕ್ಷಪಾತವಾಗಿ, ಸರ್ಕಾರ ಕೂಡ ನಿಷ್ಪಕ್ಷಪಾತವಾಗಿಯೇ ಯಾವುದೇ ರೀತಿಯ ಅಡ್ಜಸ್ಟ್ಮೆಂಟ್ ಇಲ್ಲದೆ ವಾದ ಮಂಡಿಸಿದರೂ ಕೂಡ ಅವ್ರ ಮೇಲೆ ಬಲವಂತದ ಕ್ರಮಕ್ಕೆ ಮುಂದಾಗಬಾರ್ದು ಅಂತೇಳಿ ಹೈಕೋರ್ಟ್ ಆದೇಶ ನೀಡ್ತಾ ಇದೆ. ನಾವು ಎಫರ್ಟ್ ಹಾಕಿದ ಮೇಲೂ ಕೂಡ ಹಿಂಗಾಗ್ತಾ ಇದೆ. ನಾವೇನು ಮಾಡಲಿ ಅಂತ ಹೇಳಕ್ಕಾಗಲ್ಲ. ಈಗ ರಾಜ್ಯ ಸರ್ಕಾರದ ಇಂಥ ಮೊಕದ್ದಮೆಗಳನ್ನ ಅವರು ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಪ್ರತಿನಿಧಿಸಬಹುದು. ಹೋಗಿ ನೋಡೋಣ. ಇವತ್ತು ಹೈಕೋರ್ಟ್ ಇದೇ ಭರತ್ ಕುಂಬ್ಳೆಲ್ ಮೇಲೆ, ಶರಣ್ ಪಂಪೆಲ್ ಮೇಲೆ, ಕಲ್ಲಡ್ಕ ಪ್ರಭಾಕರ್ ಭಟ್ ಮೇಲೆ ಬಲವಂತದ ಕ್ರಮ ತೆಗೆದುಕೊಳ್ಬಾರ್ದು ಅಂತ ಆದೇಶ ನೀಡಿದೆಯಲ್ಲ. ನಾವು ಅದ್ಭುತವಾದ ಕೆಲಸ ಮಾಡಿದ ಮೇಲೂ ಕೂಡ, ನಾವು ಬೆವರನ್ನು ಸುರಿಸಿದ ಮೇಲೂ ಕೂಡ ಹೀಗೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಸಬು ಬೇಳಂಗಿಲ್ಲ. ಸುಪ್ರೀಂ ಕೋರ್ಟ್ಗೆ ಹೋಗಿ ಈ ಆದೇಶದ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಹೋಗ್ಬಿಟ್ಟು ವಾದ ಮಾಡಬಹುದು ರಾಜ್ಯ ಸರ್ಕಾರ. ಅದಕ್ಕೆ ಅವಕಾಶ ಇದೆಯಲ್ಲ. 135 ಜನರನ್ನ ಬಳಸ್ಕೊಂಡು CM ಸಿದ್ದರಾಮಯ್ಯನವರು ಈ ಕೆಲಸ ಮಾಡೋದಕ್ಕೆ ಮುಂದಾಗ್ಲಿ ನೋಡೋಣ. ಎಲ್ಲೋ ಸುಪ್ರೀಂ ಕೋರ್ಟಿಗೆ ಹೋಗೋ ತರ ಕಾಣಿಸ್ತಾ ಇಲ್ಲ. ಹೋಗ್ಬೋದಲ್ಲ. ಒಬ್ಬ ಅರುಣ್ ಶ್ಯಾಮ್ ಅವರನ್ನ ಎದುರಿಸಕ್ಕೆ ಇವ್ರ ಕೈಲಿ ಆಗ್ತಾ ಇಲ್ಲ. ಫೈನ್,
ನಾವು ಇಷ್ಟೆಲ್ಲ ಕಷ್ಟಪಟ್ಟು ಎದುರಿಸಿ ಕೂಡ ಅದ್ಯಾಕೋ ನಮ್ಮ ಪರ ತೀರ್ಪುಗಳು ಬರ್ತಾ ಇಲ್ಲ. ಅದು 3 ಜನಕ್ಕೂ ರಿಲೀಫ್ ಸಿಗುತ್ತೆ ಅಂದ್ರೆ ಏನ್ ತಮಾಷೆ ಮಾತಾ? ಸರಿ, ನಮಗೆ ಹೈಕೋರ್ಟಲ್ಲಿ ಯಾಕೋ ವರ್ಕೌಟ್ ಆಗ್ತಿಲ್ಲ, ಹೋಗ್ಬೋದಲ್ಲ ಸುಪ್ರೀಂ ಕೋರ್ಟಿಗೆ. ದ್ವೇಷ ಭಾಷಣದ ವಿರುದ್ಧ ನಿಜಕ್ಕೂ ದೊಡ್ಡ ಪ್ರಮಾಣದಲ್ಲಿ ಸಮರವನ್ನೇ ಸಾರಿ ಕೂತ್ಕೊಂಡಿದೆ ಸುಪ್ರೀಂ ಕೋರ್ಟ್. ಖುದ್ದು ಸುಪ್ರೀಂ ಕೋರ್ಟೇ ದ್ವೇಷ ಭಾಷಣದ ವಿರುದ್ಧ ಸುಮೋಟ ಹಾಕಿ ಅಂತ ಹೇಳಿರೋದು. ದ್ವೇಷ ಭಾಷಣಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಕ್ಷಮೆನೇ ಇಲ್ಲ, ಯಾವುದೇ ಕಾರಣಕ್ಕೆ ಸಹಿಸಲ್ಲ. ಈ ದೇಶದ ಹಿತಾಸಕ್ತಿ, ಈ ದೇಶದ ಅಲ್ಪಸಂಖ್ಯಾತರಿರ್ಬೋದು, ದಮನಿತರ ಹಕ್ಕುಗಳನ್ನ ರಕ್ಷಿಸೋದಕ್ಕೆ ದೇಶ ಭಾಷಣದಿಂದ ಏನಾಗುತ್ತೆ ಈ ದೇಶದ ಮೇಲೆ ಪರಿಣಾಮ ಅನ್ನೋದನ್ನ ಅರ್ಥ ಮಾಡಿಕೊಂಡಂತ ಜಡ್ಜ್ಗಳು, ನ್ಯಾಯಾಧೀಶಗಳು ಸುಪ್ರೀಂ ಕೋರ್ಟ್ ಕೂತಿದ್ದಾರೆ. ನಿಮ್ಗೆ ಇಲ್ಲಿ ವರ್ಕೌಟ್ ಆಗಲಿಲ್ಲ ಅಲ್ಲಿ ಹೋಗಿ, ಅಲ್ಲಿ ಯಾಕೆ ಹೋಗ್ತಿಲ್ಲ ನೀವು? ಅಥವಾ ಇಲ್ಲೇ ವರ್ಕೌಟ್ ಸರಿ ಮಾಡಿಲ್ವಾ? ಬಹಳ ಬೇಸರ ಆಗ್ತದೆ. ಯಾಕಂದ್ರೆ ಸಾಯ್ತಾ ಇದ್ದಾರೆ ಜನ ಸಾಯ್ತಿರ್ಬೇಕಾದ್ರೆ ಸೆಲ್ಫಿ ಹೊಡ್ಕೊಂಡಂಗಲ್ಲ. ಮೊನ್ನೆ RCB ಸಂಭ್ರಮಾಚರಣೆ ನಡೀತಲ್ಲ, ಹಾಗಲ್ಲ. ಒಂದು ಸಲ ಆ ಸಮುದಾಯಗಳು ನಿಮ್ಮನ್ನು ನಂಬಿಕೊಂಡು ನಿಮಗೋಸ್ಕರ ಸರ್ವಸ್ವವನ್ನೇ ತ್ಯಾಗ ಮಾಡಿ, ನಿಮಗೋಸ್ಕರ ಸರ್ವಸ್ವವನ್ನೇ ಕೊಟ್ಟು, ನೀವೇನು ಕೊಡದೇ ಇದ್ರು, ಏನು ಭಾಳ ಏನು ಕೊಟ್ಟಿಲ್ಲ, ತಮ್ಮನ್ನ ನಿಮಗೆ ದಾರಿ ಎರೆದ್ರು ಕೂಡ ನೀವು ಅವ್ರಿಗಾಗ್ತಿರೋ ಅನ್ಯಾಯಕ್ಕೆ ಕೇವಲ ಭಾಷಣದಲ್ಲಿ ಸಮಾಧಾನ ಮಾಡಿಕೊಂಡು ಎಲ್ಲಿ ಸ್ವಿಚ್ ಹಾಕ್ಬೇಕೋ, ಎಲ್ಲಿ ಬಲ್ಪ್ ಆನ್ ಆಗಬೇಕು ಎಲ್ಲ ಗೊತ್ತಿದ್ದು ಕೂಡ ಎಲ್ಲಿ ಕೆಲಸ ಮಾಡ್ಬೇಕು, ನಿಜವಾಗ್ಲು ಎಲ್ಲಿ ಕೆಲಸ ಮಾಡಿದ್ರೆ ಮಾತ್ರ ಇವನ್ನೆಲ್ಲ ತಡೆಗಟ್ಟಬಹುದು, ಎಲ್ಲಿ ಕೆಲಸ ಮಾಡಿದ್ರೆ ಮಾತ್ರ ಆ ಸಮುದಾಯಗಳಿಗೆ ನ್ಯಾಯ ಕೊಡಿಸಬಹುದು ಅಂತ ಗೊತ್ತಿದ್ದು ಕೂಡ ಎಲ್ಲಿ ಕೆಲಸ ಮಾಡ್ಬೇಕು ಅಲ್ಲಿ ಹಿಂಗೆ ಆಗ್ತಾ ಹೋದ್ರೆ ಜನಸಾಮಾನ್ಯರಿಗೆ ಇವೆಲ್ಲ ಅರ್ಥ ಆಗಲ್ಲ ಅಂತ ಹೇಳ್ಬಿಟ್ಟು ನೀವು ಅನ್ಕೊಂಡ್ರೆ, ಅರ್ಥ ಪಡಿಸೋರು ಅರ್ಥ ಮಾಡಿಸೋರು ಹುಡ್ಕೋತಾರೆ. ಅವ್ರಿಗೆ ಅರ್ಥ ಆದ ದಿನ ನಿಮ್ಮ ಕತೆ ಮುಗ್ದೋಗ್ತದೆ. ನಮಸ್ಕಾರ.